ಚಿತ್ತಾಪುರ ತಾಲೂಕಿನ ಬಸವ ಅಭಿಮಾನಿಗಳ ಬಹುದಿನಗಳ ಕನಸಾಗಿದ್ದ ಬಸವ ಭವನ ನಿರ್ಮಾಣ ಕಾರ್ಯಕ್ರಮಕ್ಕೆ ಗತಿ ಒದಗಿಸಲು ಕ್ರಮದ ವೇಗ ಪಡೆದುಕೊಂಡಿವೆ. ಈ ಸಂಬಂಧ ಮಾರ್ಚ್ 29ರಂದು ಬೆಳಗ್ಗೆ 10 ಗಂಟೆಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ ಎಂದು ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಾಗರೆಡ್ಡಿ ಪಾಟೀಲ್ ಕರದಾಳ್ ತಿಳಿಸಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭವನ ನಿರ್ಮಾಣಕ್ಕಾಗಿ ಈಗಾಗಲೇ 2 ಎಕರೆ ಜಮೀನು ಖರೀದಿ ಮಾಡಲಾಗಿದ್ದು, ಕಾಂಪೌಂಡ್ ಗೋಡೆ ನಿರ್ಮಾಣ ಕಾರ್ಯವು ಪೂರ್ಣಗೊಂಡಿದೆ. ಸರ್ಕಾರದಿಂದ 50 ಲಕ್ಷ ರೂಪಾಯಿಗಳು ಅನುದಾನ ಬಿಡುಗಡೆಯಾಗಿದ್ದು, ದಾನಿಗಳ ಸಹಕಾರದೊಂದಿಗೆ ಮುಂದಿನ ಹಂತದ ಕಾಮಗಾರಿಕೆಯನ್ನು ಕೈಗೊಳ್ಳಲಾಗುತ್ತದೆ ಎಂದು ವಿವರಿಸಿದರು. ಬಸವ ಭವನದೊಂದಿಗೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಪದವಿ ಹಾಗೂ ಪದವಿ ಪೂರ್ವದಲ್ಲಿ ವ್ಯಾಸಂಗ ಮಾಡುತ್ತಿರುವ ಸುಮಾರು 50 ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಭವನದಿಂದ ಲಭಿಸುವ ಆದಾಯವನ್ನು ವಸತಿ ನಿಲಯ ನಿರ್ವಹಣೆಗೆ ಬಳಸುವ ಉದ್ದೇಶದಿಂದ ಎಂದು ಹೇಳಿದರು. ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ಎಲ್ಲ ವರ್ಗದ ಜನರು, ಹಿತಚಿಂತಕರು ಮತ್ತು ಬಸವ ಅಭಿಮಾನಿಗಳು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರೆ ಬರುವ ಬಸವ ಜಯಂತಿಯೊಳಗೆ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸುವ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಅಣ್ಣಾರಾಯ್ ವಿ ಇವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ಪ್ರತಿ ನಾವು ಬಸವ ಜಯಂತಿ ಅಂಗವಾಗಿ ನಾವು ಸಾಮೂಹಿಕ ಲಗ್ನಗಳನ್ನು ಮಾಡ್ತಾ ಬಂದಿದ್ದು ನಮಗೆ ಮಾಹಿತಿ ಇದೆ. ಆದರೆ ಈ ವರ್ಷ ಗೊತ್ತಿದೆ 2-3 ವರ್ಷಗಳಿಂದ ಸಾಮೂಹಿಕ ಮದುವೆಯನ್ನು ಕೈಬಿಡಲಾಗಿದ್ದು, ಇವತ್ತು ಬಸವ ಜಯಂತಿ ಅಂಗವಾಗಿ ನಾವು ಹೊಸ ಭವನ ನಿರ್ಮಾಣ ಮಾಡಬೇಕೆಂಬುದು ಚಿತ್ತಾಪುರ ನಾಗರಿಕರ, ವಿಶೇಷವಾಗಿ ವೀರಶೈವ ಸಮಾಜದ ಒಂದು ಕಾಳಜಿ ಮಾತಾಗಿತ್ತು. ಅದಕ್ಕೆ ಅನುಸಾರವಾಗಿ ನಾವು ಈಗಾಗಲೇ ಬಸವ ಭವನ ನಿರ್ಮಾಣಕ್ಕೆ ಸುಮಾರು 2 ಎಕರೆ ಖರ್ಚು ಮಾಡೋದ್ರ ಮುಖಾಂತರ 2 ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲಿ ಬಸವ ಭವನ ನಿರ್ಮಾಣ ಮಾಡಬೇಕೆಂಬುದು ತೀರ್ಮಾನಿಸಿದ್ದೀವಿ. ಇವತ್ತಿನ ಉದ್ದೇಶ ಇಷ್ಟೇ. ಎಲ್ಲ ವಿಶೇಷವಾಗಿ ವೀರಶೈವ ಸಮಾಜದ ಮುಖಂಡರಿಗೂ ತಾಲೂಕಿನ ಸಮಾಜ ಬಾಂಧವರಿಗೆ ಕಳಕಳಿ ಮೇಲೆ ಕೇಳಿದರೆ, ತಾರೀಕು 29 ತಾರೀಕು ಅಂದರೆ ಇದೇ ತಿಂಗಳು 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಸವ ಭವನ ನಿರ್ಮಾಣ ಮಾಡ್ತಕ್ಕಂಥ ಸ್ಥಳದಲ್ಲಿ, ಅಂದರೆ ರಾವು ರಸ್ತೆ ಅಂದರೆ ಅನ್ಬೋದು ಅಥವಾ ಶಾಬಾದರ ಮುಖ್ಯ ರಸ್ತೆಯಲ್ಲಿ ಜಾಗ ತೊಗೊಂಡಿದ್ವಿ. ಅದೇ ಜಾಗದಲ್ಲಿ ಒಂದು ಪೂರ್ವ ಸಿದ್ಧತೆ ಸಭೆಯನ್ನು ನಾವು ಕರೆಯಲಾಗಿದೆ. ಆ ಪೂರ್ವ ಸಿದ್ಧತೆ ಸಭೆ ವಿಶಿಷ್ಟವಾಗಿ 2 ಕಾರ್ಯಕ್ರಮಗಳಿಗೆ ಸೀಮಿತವಾಗಿರ್ತಕ್ಕ ಪೂರ್ವ ಸಿದ್ಧತೆ ಸಭೆ. ಒಂದು, ಬಸವ ಭವನ ನಿರ್ಮಾಣ ಅಂಗವಾಗಿ ಯಾವ ನಿಟ್ಟಿನಲ್ಲಿ ಬಸವ ಭವನ ನಿರ್ಮಾಣ ಆಗಬೇಕು, ಅದರ ಜೊತೆಯಲ್ಲೇ ನಮ್ಮ ಮೂಲ ಉದ್ದೇಶ ಮಾಡ್ತಕ್ಕಂಥದ್ದು ಅಂದರೆ ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಇದೆ. ನಿರಂತರವಾಗಿ ಕೂಡ ಈ ಟ್ರಸ್ಟಿನ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಬಂದದ್ದು ನಮ್ಗೆ ಗೊತ್ತಿದೆ. ಈಗಲೂ ಕೂಡ ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ ಅಂಗವಾಗಿ ನಾವು ಮಾಡ್ತಾಯಿದ್ದೀವಿ ಬಸವ ಭವನ ನಿರ್ಮಾಣ. ಅದು ಬಸವ ಭವನ ನಿರ್ಮಾಣ ಆದಮೇಲೆ ಅದು ಬಂದಂಥ ಆದಾಯದ ಮುಖಾಂತರ ನಮ್ಮ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಪದವಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಆಗಿರ್ಬೋದು ಅಥವಾ ಪದವಿ ಪೂರ್ವ ವಿದ್ಯಾರ್ಥಿನಿಯರಿಗೆ ಒಂದು 50 ವಿದ್ಯಾರ್ಥಿನಿಗೆ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಉದ್ದೇಶ ಇದೆ. ಹಾಗಾಗಿ ಸೈಮಲ್ಟೇನಿಯಸ್ ಆಗಿ ನಾವು ಅಡಿಗಲ್ ಹಾಕಬೇಕು ಮಾಡಿದ್ದೀವಿ. ಇದೇ ನಾವು ಬಸವ ಜಯಂತಿ ದಿನವೇ ಹಾಕ್ಬೇಕೆಂಬುದು ತೀರ್ಮಾನ ಮಾಡಿದ್ದೀವಿ. ಆದರೆ ಕೆಲವು ಜನ ಅಭಿಪ್ರಾಯ ಕೇಳಿದ್ರೆ ಆದಷ್ಟು ಬೇಗನೆ ಮಾಡೋ ಎಂಬುದು ಕೆಲವು ನಮ್ಮ ಟ್ರಸ್ಟಿನ ಅಭಿಮಾನಿಗಳು ಮತ್ತು ಟ್ರಸ್ಟಿನ ಮೆಂಬರ್ ಕೂಡ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಮಾಡಿ ಅಂದಾಗ ನಾವು 29ನೇ ತಾರೀಕು ನಿಗದಿ ಮಾಡ್ಬೇಕಂತ ಮಾಡಿದ್ವಿ, ಎಂದು ಮಾಡ್ತೀವಿ ಅಡಿಗಲ್ ಅಂದ್ಬಿಟ್ಟು. ಹಂಗಾಗಿ ಎಲ್ಲ ನಮ್ಮ ತಾಲೂಕಿನ ಹಿರಿಯರು, ಸಮಾಜದ ಮುಖಂಡರು ಬಂದ್ಬಿಟ್ಟು ನಾವು ವಸತಿ ನಿಲಯ ಆಗಿರ್ಬೋದು ಅಥವಾ ಬಸವ ಭವನ ನಿರ್ಮಾಣ ಆಗಿರ್ಬೋದು, ಅದಕ್ಕೆ ತಮ್ಮ ಸಲಹೆ ಸೂಚನೆಯನ್ನು ಕೊಟ್ಬಿಟ್ಟು ಯಾವ ನಿಟ್ಟಿನಲ್ಲಿ ಮಾಡಬೇಕು, ಅದಕ್ಕಂಥ ಸಹಕಾರ ಕೂಡ ತಾಲೂಕಿನ ನಾಗರಿಕರಿಂದ, ಪ್ರತಿಯೊಬ್ಬರು ಕೂಡ ನಾಗರಿಕರಿಂದ ಸಹಕಾರ ಬೇಕಾಗಿರ್ತದೆ. ಹಂಗೆ ತಾವೆಲ್ಲರೂ ಬಂದು ಒಂದು ಸಲಹೆ ಸೂಚನೆ, ಒಂದು ಸರಳವಾಗಿ ಮತ್ತು ಉತ್ತಮ ಗುಣಮಟ್ಟದ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ಬಸವ ನಿರ್ಮಾಣ ಆಗಿರಬೇಕು, ಅದ್ರ ಜೊತೆಯಲ್ಲಿ ಹಾಸ್ಟೆಲ್ ಕೂಡ ಯಾವ ನಿಟ್ಟಿನಲ್ಲಿ ನಿರ್ಮಾಣ ಆಗಬೇಕು ಅಂದ್ಬಿಟ್ಟು ಒಂದು ಎಲ್ಲರೂ ಅಭಿಪ್ರಾಯ ಕೇಳಲಿಕ್ಕೆ ಒಂದು ಪೂರ್ವ ಸಭೆ ಕರೆದೀವಿ. ಹಾಗಾಗಿ ನಾಗರಿಕರು ನಾವು ಎಲ್ಲರೂ ಹಿರಿಯರು ಬಂದ್ಬಿಟ್ಟು ಆ ಒಂದು ಸಭೆಗೆ ಗೌರವ ತರುವುದರ ಮುಖಾಂತರ ಸಲಹೆ ಸೂಚನೆ ಕೊಟ್ಟರೆ ನಾವು ಬಸವ ಭವನ ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಪತ್ರಿಕಾ ಮುಖಾಂತರ